ತ್ರಿಜಟೆ, ನಿನ್ನ ಚಿಂತೆ ದೂರವಾಯಿತೆ? ನೀನು ಭಯಪಟ್ಟಂತೆ ವಿಭೀಷಣನಿಗೆ ಯಾವ ಆಪತ್ತು ಸಂಭವಿಸಿಲ್ಲ ತಾನೆ? ಇಲ್ಲ ಸೀತೆ, ವಿಭೀಷಣ ಪ್ರಭುವಿಗೆ ಯಾವ ಆಪತ್ತು ಸಂಭವಿಸಿಲ್ಲ. ರಾಮ ಲಕ್ಷ್ಮಣರು ಆಶ್ರಿತ ರಕ್ಷಕರೆಂಬುದು ಸಿದ್ಧವಾಯಿತು. ಆದರೆ ಎಂದು ಏಕೆ ನಿಲ್ಲಿಸಿದೆ ತ್ರಿಜಟೆ? ಏನಾಯಿತು? ಸೀತೆ, ನಾನು ಮೊದಲೇ ಹೇಳಿದಂತೆ ವಿಭೀಷಣ ಪ್ರಭುವಿನ ಮೇಲೆ ಆಕ್ರೋಶಗೊಂಡ ಆ ರಾವಣ ಅವರ ಮೇಲೆ ಶಕ್ತಿಯಾಯುಧವನ್ನು ಪ್ರಯೋಗಿಸಿದ. ಹೌದೇ? ಶಕ್ತಿಯಾಯುಧವೆಂದರೆ ಕಷ್ಟವೇ? ಆದರೆ ಲಕ್ಷ್ಮಣ ಆ ಅಸ್ತ್ರವನ್ನು ತಡೆದು ವಿಭೀಷಣ ಪ್ರಭುವನ್ನು ರಕ್ಷಿಸಿದರು. ಕೆರಳಿದ ರಾವಣ ಮತ್ತೊಂದು ಮಹಾಸ್ತ್ರವನ್ನು ಲಕ್ಷ್ಮಣನ ಮೇಲೆ ಪ್ರಯೋಗಿಸಿದ. ಅದು ಲಕ್ಷ್ಮಣನ ಎದೆಗೆ ನಾಟಿತು. ಏನು? ರಾವಣನ ಮಹಾಸ್ತ್ರ ಲಕ್ಷ್ಮಣನ ಎದೆ ಭೇದಿಸಿತೆ? ಲಕ್ಷ್ಮಣನಿಗೆ ಏನಾಯಿತು? ಬೇಗ ಹೇಳು ತ್ರಿಜಟೆ. ಉದ್ವಿಗ್ನಳಾಗಬೇಡ ಸೀತೆ, ತಕ್ಷಣದ ಮೂರ್ಛೆ ಅಷ್ಟೇ. ರಾಮ ಆ ಬಾಣವನ್ನು ತೆಗೆದೆಸೆದು ವಾನರ ವೀರರೊಂದಿಗೆ ಸೋದರ ಲಕ್ಷ್ಮಣನನ್ನು ಉಪಚರಿಸುತ್ತಿರುವರಂತೆ. ದೇವರೇ, ಲಕ್ಷ್ಮಣನಿಗೆ ಯಾವ ಆಪತ್ತು ಸಂಭವಿಸಬಾರದು. ಸೋದರ ಪ್ರೇಮದಿಂದ ನನ್ನ ಸ್ವಾಮಿಯನ್ನು ನೆರಳಿನಂತೆ ಹಿಂಬಾಲಿಸಿದ. 14 ವರ್ಷಗಳ ಕಾಲ ತಂದೆಯಂತೆ, ಮಿತ್ರನಂತೆ, ಸೇವಕನಂತೆ ನಮ್ಮ ಸೇವೆ ಮಾಡಿದ ಅಂತ ಮಹಾನುಭಾವನಿಗೆ ಯಾವ ಕೇಡು ಸಂಭವಿಸಬಾರದು. ಸಂಭವಿಸಲಾರದು ಸೀತೆ, ಸ್ವಲ್ಪ ಸಮಯದಲ್ಲಿ ಆ ವಿಷಯವು ತಿಳಿಯುವುದು. ತ್ರಿಜಟೆ, ಲಕ್ಷ್ಮಣ ಕ್ಷೇಮವಾಗಿರುವ ಶುಭವಾರ್ತೆಯನ್ನು ನಿನ್ನಿಂದ ಕೇಳಲು ಬಯಸುತ್ತೇನೆ. ತಿಳಿಸುತ್ತೇನೆ ಸೀತೆ, ನಾನು ಈಗಲೇ ಹೋಗಿ ಆ ವಾರ್ತೆಯನ್ನು ತಿಳಿದು ಬರುತ್ತೇನೆ. ನೋಡಿದಿರಾ ರಾಮನ ಕೋಪಾವೇಶವನ್ನು? ಪ್ರಳಯ ರುದ್ರನಿಂತೆ ಕೆರಳಿ ನಿಂತಿರುವ ರಾಮ ತನ್ನ ದಿವ್ಯಾಸ್ತ್ರದಿಂದ ಆ ರಾವಣನನ್ನು ಪರಾಭವಗೊಳಿಸುವುದು ಖಂಡಿತ. ಹಿಂದೆ ರಾಮ ಖರದೂಷಣರ ಸಹಿತ 14,000 ರಾಕ್ಷಸರನ್ನು ಅಲ್ಪಾವಧಿಯಲ್ಲಿ ಸಂಹಾರ ಮಾಡಿದ ಮಹಾಘಟನೆ ನೆನಪಾಗುತ್ತಿದೆ. ಆದರೆ ಈಗ ನಡೆಯುವ ರಾಮ ರಾವಣರ ಯುದ್ಧ ಇಂದಿನ ಎಲ್ಲಾ ಯುದ್ಧಗಳಿಗಿಂತ ಮಿಗಿಲಾಗಿರುತ್ತದೆ. ಹೌದು ಹೌದು, ರಾಮನ ಈ ಆಕ್ರೋಶವನ್ನು ಎದುರಿಸಿ ನಿಲ್ಲುವುದು ಸಾಧ್ಯವೇ ಇಲ್ಲ. ಅಲ್ಲಿ ನೋಡಿ, ರಾಮ ರಾವಣನ ಮೇಲೆ ತನ್ನ ಶರಾಗ್ನಿಯಂತಹ ಮಹಾಶರವನ್ನು ಪ್ರಯೋಗಿಸಲು ಸಿದ್ಧನಾಗಿದ್ದಾನೆ.
ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಮಹಾರಾಣಿಯವರಿಗೆ ಪ್ರಣಾಮಗಳು. ಸಖಿ, ಮೊದಲು ಯುದ್ಧರಂಗದ ವಿಚಾರವೇನೆಂದು ಹೇಳು. ನನ್ನ ಸ್ವಾಮಿ ಕ್ಷೇಮವಾಗಿರುವರು ತಾನೆ? ಪ್ರಭುಗಳು ಕ್ಷೇಮವಾಗಿದ್ದಾರೆ ಮಹಾರಾಣಿ. ಆದರೆ ಲಕ್ಷ್ಮಣನ ಸ್ಥಿತಿ ಮಾತ್ರ ಆತಂಕಕಾರಿಯಾಗಿದೆ. ಲಕ್ಷ್ಮಣನಿಗೇನಾಗಿದೆ ಸಖಿ? ಆಗ ಬಂದಾಗ ಪ್ರಭುಗಳು ವಿಭೀಷಣನ ಮೇಲೆ ಆಕ್ರೋಶಗೊಂಡಿರುವರೆಂದು ಹೇಳಿದೆ. ಹೌದು ಮಹಾರಾಣಿ, ವಿಭೀಷಣನನ್ನು ಸಂಹರಿಸಬೇಕೆಂದು ಪ್ರಭುಗಳು ಅಸ್ತ್ರ ಪ್ರಯೋಗಿಸಿದ್ದು ನಿಜ. ಆದರೆ ವಿಭೀಷಣನನ್ನು ರಕ್ಷಿಸಬೇಕೆಂದು ಲಕ್ಷ್ಮಣ ಆ ಅಸ್ತ್ರವನ್ನು ಸ್ವೀಕರಿಸಿದ. ಅದರಿಂದ ಅವನು ಪ್ರಜ್ಞೆ ತಪ್ಪಿದ. ಈಗ ಲಕ್ಷ್ಮಣ ಹೇಗಿದ್ದಾನೆ? ರಾಮಚಂದ್ರ ವಾನರ ವೀರರೊಂದಿಗೆ ಲಕ್ಷ್ಮಣನ ಉಪಚಾರಕ್ಕೆ ನಿಂತಿರುವನಂತೆ. ಜೊತೆಗೆ ನಮ್ಮ ಪ್ರಭುಗಳ ಮೇಲೆ ವಿಪರೀತ ಆಕ್ರೋಶಗೊಂಡಿರುವನಂತೆ. ಇದರ ಪರಿಣಾಮವಾಗಿ ಯುದ್ಧ ಇನ್ನಷ್ಟು ಭೀಕರವಾಗುವುದರಲ್ಲಿ ಸಂದೇಹವೇ ಇಲ್ಲ. ಅದು ಹೇಗೆ ಹೇಳುತ್ತೀರಾ ಮಹಾರಾಣಿ? ನೀನೇ ಹೇಳಿದೆಯಲ್ಲ ಸಖಿ, ಪ್ರಭುಗಳ ಮೇಲೆ ರಾಮನು ಆಕ್ರೋಶಗೊಂಡಿರುವನೆಂದು. ಅವನ ಪ್ರಾಣಕ್ಕಿಂತ ಪ್ರಿಯನಾದ ಸೋದರನ ಅವಸ್ಥೆಯನ್ನು ಕಂಡು ರಾಮನು ಸುಮ್ಮನಿರುತ್ತಾನೆಯೇ? ರಾಮನು ಕೆರಳಿ ನಿಂತರೆ ನಮ್ಮ ಪ್ರಭುಗಳ ಪ್ರಾಣಕ್ಕೆ ಆತಂಕ ತಪ್ಪುವುದಿಲ್ಲ. ನಾನು ಆತಂಕದಿಂದ ಕ್ಷಣಗಳನ್ನು ಎಣಿಸಬೇಕು. ದೇವ ದಯಾಮಯ, ಕಾಪಾಡು ತಂದೆ, ಕಾಪಾಡು. ಇಲ್ಲ, ಈ ರಾಮನ ಬಾಣಗಳ ವೇಗವನ್ನು ತಡೆಯಲಾಗುತ್ತಿಲ್ಲ. ಇಲ್ಲೇ ಇದ್ದರೆ ನನ್ನ ಅಂಗಾಂಗವೆಲ್ಲ ಛಿದ್ರವಾಗುತ್ತದೆ. ಈ ಕ್ಷಣವೇ ನಾನು ಇಲ್ಲಿಂದ ಹೊರಟು ಬಿಡಬೇಕು. ಪೂರ್ಣ ಸಿದ್ಧನಾಗಿ ಬಂದು ಈ ರಾಮನನ್ನು ಸಂಹರಿಸಬೇಕು.
ಸಾರಥಿ, ರಥವನ್ನು ಅರಮನೆಯತ್ತ ವೇಗವಾಗಿ ಚಲಿಸಿ. ಲಕ್ಷ್ಮಣ, ಎಂತಹ ಘೋರ ದೃಶ್ಯವನ್ನು ನಾನು ನೋಡಬೇಕಾಯಿತು. ರಾಮನ ಶಕ್ತಿ ಆಯುಧದಿಂದ ನನ್ನ ಸೋದರ ಗಾಯಗೊಂಡು ಪ್ರಜ್ಞಾಹೀನನಾಗಿ ಬಿದ್ದನೆ. ನನ್ನ ಹೃದಯ ತಲ್ಲಣಿಸುತ್ತಿದೆ. ದುಃಖ ಭಾರದಿಂದ ನಾನು ಕುಸಿದು ಹೋಗುತ್ತಿದ್ದೇನೆ. ಲಕ್ಷ್ಮಣ, ಪ್ರಿಯ ಸೋದರ, ನಿನ್ನನ್ನು ಇಂತಹ ಅವಸ್ಥೆಯಲ್ಲಿ ಕಾಣುತ್ತಾ ನಾನು ಹೇಗೆ ತಾನು ಯುದ್ಧ ಮಾಡಲಿ? ರಾಮಚಂದ್ರ, ಸಮಾಧಾನ ಮಾಡಿಕೊ. ಹೇಗೆ ಸಮಾಧಾನ ತಂದುಕೊಳ್ಳಲಿ ಸುಗ್ರೀವ? ಪ್ರಾಣ ಪ್ರಿಯನಾದ ನನ್ನ ಲಕ್ಷ್ಮಣ ಆಸುನೀಗಿದರೆ ನಾನು ಹೇಗೆ ಜೀವ ಸಹಿತ ಉಳಿಯಲಿ? ಇವನಿಲ್ಲದೆ ಯುದ್ಧ ಬೇಕೆ, ಈ ವಿಜಯ ಬೇಕೆ? ಯಾವ ಸುಖ ಸಂತೋಷಗಳಲ್ಲಾದರೂ ನಾನು ಆಸಕ್ತಿ ತೋರಲು ಸಾಧ್ಯವೇ? ಇಲ್ಲ ಸುಗ್ರೀವ, ನನ್ನ ಜೀವಾನಂದಕರವಾದ ಲಕ್ಷ್ಮಣನ ದುರವಸ್ಥೆಯಿಂದ ನಾನು ಕಂಗಾಲಾಗಿದ್ದೇನೆ. ಬದುಕೆ ಬೇಡವೆನಿಸುತ್ತಿದೆ. ಅಂತ ಮಾತಾಡಬೇಡ ರಾಮಚಂದ್ರ. ನಿನ್ನಂತ ಧೀರ ಪುರುಷ ಹೀಗೆ ಧೈರ್ಯಗೆಡಬಾರದು. ಜಾಂಬವಂತ, ಈ ಯುದ್ಧವನ್ನು ನಾನು ಜಯಿಸಿದರೂ ನನಗೆ ಸಂತೋಷ ಉಂಟಾಗುವುದಿಲ್ಲ. ಕಣ್ಣಿಲ್ಲದವನಿಗೆ ಚಂದ್ರನ ಬೆಳದಿಂಗಳು ಕಾಣದಂತೆ ಲಕ್ಷ್ಮಣನಿಲ್ಲದೆ ನನಗೆ ಯಾವುದು ಸಂತೋಷ ಕೊಡುವುದಿಲ್ಲ. ಮೂರ್ಛೆಗೊಂಡು ಬಿದ್ದಿರುವ ಲಕ್ಷ್ಮಣನನ್ನು ಕಂಡು ನನಗೆ ಈ ಯುದ್ಧವೇ ಬೇಡವೆನಿಸುತ್ತಿದೆ. ರಾಮಚಂದ್ರ, ನಿನ್ನಂತ ಕ್ಷತ್ರಿಯ ಕರ್ತವ್ಯ ವಿಮುಖನಾಗುವುದು ವಿಹಿತವಲ್ಲ. ಯಾವ ಕರ್ತವ್ಯ ಸುಗ್ರೀವ? ಸೋದರನಾಗಿ ಲಕ್ಷ್ಮಣ ನನ್ನೊಂದಿಗೆ ಅರಣ್ಯಕ್ಕೆ ಬಂದು ತನ್ನ ಕರ್ತವ್ಯ ಪಾಲನೆ ಮಾಡಿದ. ಈಗ ನಾನು ಅವನನ್ನು ಅನುಸರಿಸಿ ನನ್ನ ಕರ್ತವ್ಯ ಪಾಲನೆ ಮಾಡುತ್ತೇನೆ. ಪ್ರಭು ರಾಮಚಂದ್ರ, ಖಂಡಿತ ಅಂತ ಪರಿಸ್ಥಿತಿ ಉಂಟಾಗುವುದಿಲ್ಲ. ಹೌದು ಪ್ರಭು, ಅಂತ ವಿಪರೀತ ಯೋಚನೆ ಮಾಡಬೇಡಿ. ಎಲ್ಲ ಮುಗಿದು ಹೋದಂತೆ ಹತಾಶನಾಗುವ ಕಾರಣವಿಲ್ಲ. ಲಕ್ಷ್ಮಣ, ಪ್ರಿಯ ಸೋದರ, ಏಕೆ ಮೌನವಾಗಿರುವೆ? ಹೇಳು ಲಕ್ಷ್ಮಣ, ನನ್ನತ್ತ ನೋಡು ಲಕ್ಷ್ಮಣ. ಸದಾ ನನ್ನನ್ನು ಸಮಾಧಾನ ಪಡಿಸುತ್ತ ನನ್ನ ದುಃಖ ಶಮನ ಮಾಡುತ್ತಿದ್ದ ನೀನೇ ಹೀಗೆ ಪ್ರಜ್ಞೆ ತಪ್ಪಿ ಮಲಗಿದ್ದರೆ ನನಗಿನ್ಯಾರು ದಿಕ್ಕು ಲಕ್ಷ್ಮಣ? ನನಗಿನ್ಯಾರು ದಿಕ್ಕು ಲಕ್ಷ್ಮಣ? ಅಯ್ಯೋ ದುರ್ವಿಧಿ, ಇದೆಂಥ ಕ್ರೂರ ಕಾರ್ಯ! ರಾಮನ ಸೋದರನಿಗೆ ಇಂಥ ದುಸ್ಥಿತಿಯೇ? ತ್ರಿಜಟೆ, ಪ್ರಿಯ ಸೋದರನನ್ನು ಕಂಡು ನನ್ನ ಸ್ವಾಮಿ ತೀವ್ರವಾಗಿ ವ್ಯಾಕುಲ ಪಡುತ್ತಿರುವರಲ್ಲವೇ? ಸೋದರನ ಸ್ಥಿತಿಗಾಗಿ ರಾಮನ ದುಃಖವನ್ನು ವರ್ಣಿಸಲಾಗುತ್ತಿಲ್ಲ. ಯಾರ ಸಮಾಧಾನದ ಮಾತುಗಳನ್ನು ಕೇಳುತ್ತಿಲ್ಲವಂತೆ. ತ್ರಿಜಟೆ, ಮತ್ತೆ ಮತ್ತೆ ಇಂಥ ವಿಷಮ ಸನ್ನಿವೇಶಗಳು ಏಕೆ ಬರುತ್ತವೆ? ಲಕ್ಷ್ಮಣ ಎಚ್ಚರಗೊಳ್ಳುವುದಿಲ್ಲವೇ? ನನ್ನ ಸ್ವಾಮಿಯ ದುಃಖ ಅಂತ್ಯವಾಗುವುದಿಲ್ಲವೇ? ಖಂಡಿತ ಅಂತ್ಯವಾಗುತ್ತದೆ ಸೀತೆ. ಹಿಂದೆ ಇಂದ್ರಜಿತುವಿನ ಬ್ರಹ್ಮಾಸ್ತ್ರದ ಪ್ರಭಾವದಿಂದ ರಾಮ ಲಕ್ಷ್ಮಣರು ಚೇತರಿಸಿಕೊಳ್ಳಲಿಲ್ಲವೇ? ಈಗಲೂ ಲಕ್ಷ್ಮಣ ಖಂಡಿತ ಚೇತರಿಸಿಕೊಳ್ಳುತ್ತಾನೆ. ನಿನ್ನ ಸ್ವಾಮಿಯ ದುಃಖ ಬೇಗ ನಿವಾರಣೆಯಾಗುತ್ತದೆ. ತ್ರಿಜಟೆ,
ಆ ವಾರ್ತೆಯನ್ನು ನೀನು ಬೇಗ ಬಂದು ನನಗೆ ತಿಳಿಸಬೇಕು. ನಿನಗಾಗಿ ನಾನು ಕಾತರದಿಂದ ಕಾಯುತ್ತಿರುತ್ತೇನೆ. ಖಂಡಿತ ತಿಳಿಸುತ್ತೇನೆ ಸೀತೆ, ನೀನು ಧೈರ್ಯವಾಗಿರು.